ಕನ್ನಡಿಗ ಅಂತರಲೇ. ಬ್ರದರ್ ಸ್ವಲ್ಪ ಫೋನ್ ಕೊಡ್ರಿ, ಫೋನ್ ಮಾಡ್ಕೊಡ್ತೇನೆ. ಅಣ್ಣ ಸ್ವಲ್ಪ ಫೋನ್ ಕೊಡ, ಫೋನ್ ಮಾಡ್ಕೊಡ್ತೇನೆ. ಯಾವ್ರ ಇಲ್ಲೇ ಪಕ್ಕದವ್ರಣ್ಣ, ಸ್ವಲ್ಪ ನಮ್ಮ ಹುಡುಗ ಫೋನ್ ಸಿಗತ್ ಫೋನ್. ಏನಸ್ತಿ ಫೋನ್ ಅಣ್ಣ ಲಾಕ್ ಕೊಡ್ಬೇಕಾ? ಲಾಕ್ ತಕೊಂಡ ನೀನ್ ಲಾಕ್ ಪಾಕ್ ತಕ್ಕೋಬಾರ್ದಪ್ಪ, ಹಂಗದ ನೀನು ನೋಡ್ಬಾರ್ದು. ಹಾ ಸರಿ ಸರಿ ಆತ. ಸ್ವಲ್ಪ ಫೋನ್ ಕೊಡ, ಫೋನ್ ಮಾಡ್ಕೊಡ್ತೇನೆ. ಇಲ್ಲ ನಮ್ಮ ಫ್ರೆಂಡಿಗೆ ಹಚ್ಕೊಡಕತ್ತ ಫೋನ್. ಜಲ್ದಿ ಮಾತ್ರ ಕೊಡ್ಬೇಕಪ್ಪ. ಹಲೋ. ಹಾಂ ಸರಿ ಸರ್. ಯಾರಿಗಾರ ಮಾಡಿ ನಾವು ಮತ್ತೆ ಎಲ್ಲಿ ಹೋಗಿ ಮಾಡಿದ್ವಿ. ಎಲ್ಲಿದೆ? ನಾ ಎಲ್ಲ ಅಂಗಡಿ ತಾಕಿದ್ದೆ. ಹಾಂ 10-50 ಪಾರ್ಟ್. ಎಲ್ಲದಿಲ್ಲ? ನಾ ಎಲ್ಲ 2 ಕಡೆ ಇದ್ದೆ. ಹಾಂ 22 11. ಸರಿ ಸರಿ ಸರ್. ಹಾಂ 11:32. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅದು ಮೆಸೇಜ್ ಬಂತದಪ್ಪ, ಇಲ್ಲ ಯಾರೋ 5,000 ರೂಪಾಯಿ ಹಾಕಿದ್ರು. ಅವನು 5,000 ರೂಪಾಯಿ ಕಟ್ ಆಗಿದ್ ಬಂತದ ಮರಿ. ಅವನ ಮನೆ ಕಣ್ಣ ಮಗ ಅವನು ಎಲ್ಲ ನೋಡ್ರಲ್ಲ, ಇಲ್ಲಿ ಫೋನ್ ಹಚ್ಕೊಂಡು 5 ನಿಮಿಷಕ್ಕೆ 5,000 ಖಾಲಿ ಮಾಡಿದ. ಹಲೋ, ಕನ್ನಡಿಗ ಹೆಲ್ಪ್ಲೈನ್. ಏನಾಗಬೇಕಿತ್ತು? ಒಂದು ಅಮೌಂಟ್ ಕಟ್ಟಾಗೈತಲ್ರಿ ಸರ್ ಇದು? ಎಷ್ಟು? 12,000 ಕಟ್ಟತ್ತಲ್ಲ ಸರ. 12,000ನಾ?
ನಮ್ದು 5,000 ರೂಪಾಯಿ ಕಟ್ಟಾಗೈತ್ರಿ ಇದು. ಅಯ್ಯಪ್ಪ ಏನಪ್ಪ 5,000 ರೂಪಾಯಿ ಕಟ್ಟಾಗ್ಬಿಟ್ಟೈತಲ್ಲ ಇದು. ಒಂಥರ ಹೆಂಗಾರ ಮಾಡಿ ಈ ನಂಬರ್ ಇದು ಮಾಡಿ ನಿಮ್ಗೆ 5,000 ರೂಪಾಯಿ ತರಂಗ ಇದು ಮಾಡಿ ರಿಟರ್ನ್ ಮಾಡಂಗೆ ಮಾಡ್ತಾರೆ ಇದು. ಇಲ್ಲ ನಾವು ದುಡ್ಕೊಂತೀನಾರಿ ಈಗ ನೋಡಿದ್ರೆ ಹೆಂಗೆ ಇವರು 5,000 ರೂಪಾಯಿ ಇರುತ್ತಾರೆ ನಮ್ಮದು. ಅಯ್ಯೋ ಯಾವ ಲೋಕಲ್ ನೋಡ್ತಾರ ಈ ಥರ ಮಾಡ್ತಿದ್ದಾರೆ ನಮಗೆ. ಗುಡ್ ಮಾರ್ನಿಂಗ್ ಸರ್. ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ಯಾವ ಇವತ್ತು? ಹಾಂ ಸರ್, ರಿಜಿಸ್ಟರ್ ಆಗಿ ಬೆಳಗ್ಗಿಂದ 10 ಜನ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಏನು ಕಂಪ್ಲೇಂಟ್ ಮಾಡಿದವು? ಏನು ಕೇಸ್ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಹೇಳ್ತೀರಾ? 10 ಜನ ಫೋನ್ ಮಾಡಿ ಅಮೌಂಟ್ ಕಟ್ಟಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಅಮೌಂಟ್ ಕಟ್ಟಾಗಿದೆ ಅಂತ ಏನಾರ ಹೇಳಿದಾರ ಅವರು? ಒಬ್ಬರಿಂದ 10,000, ಒಬ್ಬರಿಂದ ಮತ್ತೆ 5,000, ಮತ್ತೆ ಇನ್ನೊಬ್ಬರಿಂದ 20,000. ಇದೇ ರೀತಿ 1 ಲಕ್ಷ ಕಟ್ಟಾಗಿದೆ. ಬೆಳಗ್ಗೆ ಫೋನ್ ಮಾಡಿದ್ದಲ್ಲ ಅವೆಲ್ಲ ನೋಟ್ ಮಾಡ್ಕೊಂಡಿದ್ಯಾ? ಹ್ಞೂ ಸರ್. ಹೌದಾ? ಅವನ್ನೆಲ್ಲ ನನಗೆ ಕಳಿಸ್ಬಿಡು ನಂಬರ್ಸ್ ಎಲ್ಲ. ಅವನ್ನ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡೋಣ ಆದಷ್ಟು ಬೇಗ. ಓಕೆ ಸರ್. ಮುಗಿಸಿದ್ಲು ಅವು ಎಲ್ಲೆಲ್ಲಿ ಕಳ್ತನ ಆಗಿದಲ್ಲ ಅದೆಲ್ಲ ಹೋಗಿ ಸಿಡಿ ಫುಟೇಜ್ ಎಲ್ಲ ತಗೊಂಬಂದ್ಬಿಡು. ನಾನೆಲ್ಲ ವಿಚಾರಿಸ್ಕೊಂಡು ಇಲ್ಲಿ ಮಾಡ್ಕೊಂಡೆ. ಯಾಕಂದ್ರೆ ಸರ್ ನಾವೀಗ ಕನ್ನಡ ಏರ್ಪ್ಲೇನಿಂದ ಬಂದಿದ್ದೀವಿ. ಹಾ ಅದೇ ಸರ್, ಅದು ಅವ್ನು ಹೆಂಗ್ ಬಂದ, ಅವ್ನು ಹೆಂಗ್ ಏನೇನ್ ಮಾಡಿದ? ಅವನು ಬಂದ್ರೆ ಬಂದು ಫೋನ್ ಕೇಳ್ದ. ಹೌದಾ? ಮತ್ತೆ ಅದು ಏನೋ ಹೆಂಗ್ ಮಾಡಿದ, ಅವ್ನು ಹೆಂಗ್ ಬಂದು ಏನೋ ಮಾಡಿದ? ಅವ್ನು ಯಾರೋ ಬಂದು ನೀವು ಫೋನ್ ತಗೊಂಡು ಹೋಗಿ ಅವನೇನೋ OTP ತಗೊಂಡು ಏನೋ ಮಾಡಿದ, ದುಡ್ಡು ಹೋಗಿದೆ ಅಂತಲ್ಲ ನಿಮ್ದು? ಹೌದಾ? ಅವನು ಯಾರು ಅಂತ ಗೊತ್ತಾದ ನಿಮಗೆ? ಯಾವಾಗಾರು ನೋಡಿದ್ ನೆನಪಿದೆ? ಫೋನ್ ಕೇಳ್ದ, ಫೋನ್ ಮಾಡಕ್ಕಲ್ಲ ಅಂದ್ಕೊಟ್ಟೆ, ಅದು 10,000 ರೂಪಾಯಿ ಕಟ್ಟಾಗಿತ್ತು. ಹೌದೇನು? ಓಕೆ, ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ನಾವು ಎಲ್ಲ ಐತಿ ನಿಮ್ಗೆ ಹೇಳ್ತೀವಿ. ಅವ್ರು ಹೆಂಗದ್ರ ಅಂತ ಸ್ವಲ್ಪ ಹಂಗೆ ಹೇಳಿ, ನಾವು ರೆಕಾರ್ಡ್ ಮಾಡ್ತೀವಿ. ಅವನು ಕರೆಕ್ಟ್ ಶರ್ಟ್ ಹಾಕಿದ್ದ, ನೈಟ್ ಪ್ಯಾಂಟ್ ಹಾಕಿದ್ದ, ಕರ್ಲಿದ್ದ ಸ್ವಲ್ಪ ಅವಾಗ ಕುಳ್ಳಕ್ಕೆ ಮೀಡಿಯಂ ತಳಗಿತ್ತು, ಭಾಳ ಏನು ತಳಗಿಲ್ಲ, ಮೀಡಿಯಂ. ಹೌದಾ? ಓಕೆ, ನಾವು ಇದೆಲ್ಲ ನೋಡ್ಕೊಂಡಿದ್ದೀವಿ. ಮೇಲೆ ನೋಡ್ತೀವಿ ನಾವು ಹೆಂಗ ಅದ, ನಾವು ಏನೇನು ಅಂತ ಎಲ್ಲ ಅವನು ಮೂಮೆಂಟ್ಸ್ ನೋಡಿ ಚೆಕ್ ಮಾಡಿ ನಿಮ್ಗೆಲ್ಲ ಎಲ್ಲರೂ CCTV ಚೆಕ್ ಮಾಡಿ ನಾವು ಓಕೆ. ನಮಸ್ಕಾರ ಅಣ್ಣ, ನಾವಿಲ್ಲಿ ಏಜೆನ್ಸಿಯಿಂದ ಬಂದಿರೋದು, ಕನ್ನಡ ಏರ್ಪ್ಲೇನಿಂದ. ಅದೇನೋ ನಿಮ್ಗೆ ದುಡ್ಡು ಹೋಗಿದೆ ಅಂತ ಹೇಳಿದ್ರಲ್ಲ? ಹ್ಞೂ, ಆಗ್ಲೇ ಕಂಪ್ಲೇಂಟ್ ಮಾಡಿದ್ವಿ. ಅವರು ಬಂದ್ರು, ಫೋನ್ ಇಸ್ಕೊಂಡ್ರು, ಮಾತಾಡಿದ್ರು, ಎಲ್ಲ ಇದು ಮಾಡ್ಕೊಂಡು ನಮ್ದು 5,000 ರೂಪಾಯಿ ದುಡ್ಡು ಹೋಗೈತಿ. ನಾವು ದುಡಿಯೋದು 1 ರೂಪಾಯಿ. ಈ ನಮ್ನಿ ಮಾಡ್ಕೊಂತ ಹೊಂಟ್ರ ಫ್ರಾಡ್ ಮಾಡಿದ್ರ ಮುಂದೆ ಏನ್ ಮಾಡಕಪ್ಪ? ಹೌದಾ? ಅದು ಸ್ವಲ್ಪ ಅವ್ನ ಏನಾರ ಡೀಟೇಲ್ಸ್ ಸಿಗುತ್ತಾ? ಡೀಟೇಲ್ಸ್ ಏನಲ್ಲ, ನಾವೇನೋ ಫೋನ್ ಕೇಳಿದ, ಫೋನ್ ಕೊಟ್ಟಿವಿ, ಮಾತಾಡಿದ, ಅವ್ನ್ ದುಡ್ಡು ಹೋಗುತ್ತೆ. ಈಗ ನಮ್ದು ದುಡಿಯೋದು 50 ರೂಪಾಯಿ ಆದ್ರ, ಖರ್ಚು ಮಾಡೋದು 5,000 ಆದ್ರ ನಾವ್ ಯಾರಿಗೆ ಕೊಡ್ಬೋದು? ಹೆಂಗ್ ಮಾಡ್ಬೇಕು? ಹೌದಾ? ಅದು ಅವ್ನ ಹೆಂಗ ಅದಾನ ಸ್ವಲ್ಪ ಹೇಳ.
ಒಂಥರ ಅದು ಕರಿದು ಟೀ ಶರ್ಟ್ ಹಾಕ್ಯಾನ, ಒಂದು ಕರೆ ಪ್ಯಾಂಟ್ ಹಾಕ್ಯಾನ, ಇನ್ನೊಂದು 18-20 ವರ್ಷದ ಹುಡುಗ ಅವನು. ಈ ತರ ಜನರಿಗೆ ಮೋಸ ಮಾಡ್ಕೊಂತ ಹೋದ್ರ ಮುಂದೆ ಹೆಂಗ ಅಂತ. ಈಗ ನಾವು ಮೋಸಕ್ಕೆ ಹೋಗಿದ್ದೀವಿ, ಈಗ ನಾವಂದ್ರೂ ಮೋಸ ಹೋಗಿದ್ದೀವಿ, ಮತ್ತೆ ಹಿಂಗ್ ಹೋಗ್ಯಾರ ಹಂಗ ಆಗಬಾರ್ದು. ಹೌದು, ಅದನ್ನೆಲ್ಲ ಕಂಡಿಡಿದೀವಿ. ಅಷ್ಟು ಬೇಗ ನಿಮ್ ದುಡ್ಡು ವಾಪಸ್ ತರಿಸ್ಕೊಡ್ತೀವಿ. ಅಲ್ಲ ತರಿಸ್ಕೊಡ್ತೇವೆ ಅಂತಂದು ಆಶ್ವಾಸನೆ ಕೊಡ್ಬೇಡ್ರಿ. ನೋಡ್ರಿ ಅಂತಾರ ನಮ್ಮಂತರಿಗೆ ಇದಾದಂಗ ಬೇರೆಯವ್ರಿಗೆ ಆಗಬಾರ್ದು. ಅದು ಅದ್ರ ಮೇಲೆ ಇದೀವಿ ನಾವೀಗ, ಅದಕ್ಕಾಗಿ ನಮ್ಮ ಸ್ಪೆಷಲ್ ಆಗಿ ಕಳ್ಸಿದ್ದಾರೆ. ಸ್ಪೆಷಲ್ ಆಗಿ ಕರೆಕ್ಟ್ ಕಳ್ಸಿದಿರಿ ನೀವು. ಯಾಕಂದ್ರ ಈಗ ಸಾರ್ವಜನಿಕರಿಗೆ ಹೆಲ್ಪ್ ಮಾಡ್ಬೇಕಂತ ನೀವು ಅದಿರಿ ಅಧಿಕಾರಿಗಳು ಅಂದಾಗ ನೀವ್ ಏನ್ರ ಒಂದು ಮಾಡ್ಕೊಡ್ಬೇಕು ನೀವು. ಆದಷ್ಟು ಬೇಗ ಇದು ಮಾಡ್ಕೊಡ್ರಿ, ಆದಷ್ಟು ಬೇಗ ನಿಮಗೆ ಓದ್ತದೆ. ಹಲೋ ಮನಸ್ಸ, ನಾವು ಏಜೆನ್ಸಿ ಕಡೆಯಿಂದ ಮಾತಾಡ್ತಿರೋದು. ಒಂದು ಕ್ರಿಮಿನಲಿಂದ ಸ್ಕೆಚ್ ಕಳಿಸ್ತೀವಿ. ಅದು ಏನೇನು ಡೀಟೇಲ್ಸ್ ಅಂತ ಒಂದು ಡೀಟೇಲ್ಸ್ ಸಿಕ್ಕಿದೆ, ಅದನ್ನು ಕಳಿಸ್ತೀವಿ. ನೀವು ಸ್ವಲ್ಪ ಸ್ಕೆಚ್ ಮಾಡಿಕೊಟ್ರೆ ಸಾಕು. ಓಕೆ. ಕಡೆ ಹುಡ್ತೀವಿ ಸರ್, ಸಿಗ್ಲಿಲ್ರಿ. ಒಂದು 2-3 ಕಡೆ ಸಿಕ್ಕತ್ರಿ, ಹುಡ್ಕೊಂಬ ಸರ್. ಅದರಲ್ಲ ಇದಾರೆ, ಚೆಕ್ ಮಾಡಿ. ಓಕೆ. ಮತ್ತೆ ಯಾವಾಗ ಬರ್ತೀರಾ ಹುಡುಕಿದವು? ನೋಡ್ತೇನೆ ಸರ್, ಟ್ರೈ ಮಾಡ್ತೇನೆ ಸರ್, ಹುಡ್ಕೋ ಟ್ರೈ ಮಾಡ್ತೀನಿ. ಸಿಕ್ಕಿ ಸರ್ ಬರ ಸರ್. ಹಲೋ, ನಾನು ನಿನಗೊಂದು ಫೋಟೋ ಕಳಿಸ್ತೀನಿ. ಅದನ್ನೆಲ್ಲರಿಗೂ ಶೇರ್ ಮಾಡಿಬಿಡಿ. ಅದನ್ನೆಲ್ಲ ನಮಗೆ ಇನ್ಫಾರ್ಮೇಷನ್ ಬೇಕು. ಅವನ್ನೆಲ್ಲ ಓಡಾಡ್ತಾನೆ, ಏನೋ ಕಂಡ್ರೆ ನಮಗೆಲ್ಲ ಹೇಳ್ಬೇಡಿ ಕೇಳೋರಿಗೆ, ಓಕೆನಾ? ಹಲೋ ಸರ್, ನೀವು ಹುಡುಕ್ತಾ ಇರುವಂತ ಕೇಸ್ ಇಲ್ಲಿ ಸಂಟಿ ಪಾಟೀಲ್ ಅಡ್ಡಾಡ್ತದ ಸರ್. ಬೇಗ ಬನ್ನಿ, ಹಿಡಿಯೋಣ ಬನ್ನಿ.
ಸರ್ ಬರ್ತಾ ಇದ್ದಾನ ಸರ್. ಅವ್ನ ಮುಂದೆ ನನ್ನ ಮುಂದೆ ಹೋಗ್ತಾ ಇದ್ದಾನ. ಅವ್ನ ಹಿಂದೆನೆ ಫಾಲೋ ಮಾಡ್ಕೊಂತ ಬರ್ತಾ ಇದ್ದೀನಿ ಸರ್. ನೀವು ಆ ಕಡೆಯಿಂದ ಬನ್ನಿ, ಅಲ್ಲಿ ಮುಂದೆ ಬನ್ನಿ. ಅವನ ಹಿಂದೆನೆ ಬರ್ತಾ ಇದ್ದೀನಿ ಸರ್. ಮುಂದೆ ನಿಮಗೆ ಇದೇನ ಏನ್ ಗೊತ್ತಿದೆ ನಿಮ್ಗೆಲ್ಲ? ಹೇಳ್ತೇನೆ ನನಗೆ ಗೊತ್ತಿರೋದು ಅಷ್ಟು ಹೇಳ್ತೇನೆ. ನನಗೆ ಕೆಲಸ ಕಾರ್ಯ ಏನಂತಿಲ್ಲ, ಸುಮ್ಮನೆ ಖಾಲಿ ಬೈಕ್ ಮೇಲೆ ಎಲ್ಲ ಕೆಲಸ ಮಾಡ್ತೀಯ ಅಂದ. ಅವನು ಬಂದು ಫಸ್ಟ್ ಅಮೌಂಟ್ ಕೊಟ್ಟ ನನಗೆ. ಅಮೌಂಟ್ ಕೊಟ್ಟು ಆಮೇಲೆ ಅವನು ಎಲ್ಲ ಫೋನ್ ಮಾಡೋದು ಅಂತ ಅವ್ನು ಹೇಳಿದಾಗೆಲ್ಲ ಫೋನ್ ಮಾಡಿದ್ದಾನೆ. ಒಬ್ಬಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಹೇಳೋ. ಒಬ್ಬಗೆ ಏನಾದ್ರು ಗೊತ್ತಾ ನಿನಗೆ? ನನಗೇನು ಗೊತ್ತಿಲ್ಲ. ನಾನು ಅವ್ರನ್ನ ಫೋನ್ ಮಾಡಿ ನಾಳೆ ಮೀಟ್ ಆಗೋಣ ಅಂತ ಅಂದಾನ. ಎಲ್ಲಿ ಅಂತ ಏನಾದ್ರು ಹೇಳೋಣ? ಅವನು KB ಹತ್ರ ಮೀಟ್ ಆಗೋಣ ಅಂತ ಅಂದಾನ. ಅಷ್ಟೇ ಗೊತ್ತಿರೋದು. ಮುಚ್ಚಿದಂಗೆ ಅವನು ಮಾಡಿರಂಗೆ ಕಾಣಲ್ಲ. ಇವನಿಂದ ಇನ್ನೊಬ್ಬನು ಇರಬೇಕು, ಅವ್ನು ಹಿಡಿಬೇಕು ನಾವು ನಾಳೆ. ಇವ್ನು ಹೆಂಗಾರ ಮಾಡಿ ಅವ್ನು ಹಾಸ್ಪಿಟ್ಲಿಗೆ ಹೋಗಿ ಇವನು ಫುಲ್ ಬೆಳಗ್ಗೆ ಗಿಡದ ಮಾಡ್ಸ್ಕೊಂಡೆಲ್ಲ ರೆಡಿ ಮಾಡಿ ಅವನ್ನ ನಾಳೆ ಅವನ KB ಹತ್ರ ಹೋಗಿ ಟ್ರ್ಯಾಪ್ ಮಾಡ್ಬಿಡೋಣ. ಸರಿ ಅಣ್ಣ, ನಾಳೆ ನನಗೆ ಅನಿಸಿರೋ ಮಟ್ಟಿಗೆ KB ಹತ್ರ ಬರ್ತಾನ. ನಾವು ಹೋಗಿ ಅವನ್ನ ಹಿಡಿಯೋಣ ಮಾಡ್ಬಿಡೋಣ. ಹಾಂ, ಜೊತೆಗೆ ಟೀಮಲ್ಲಿ ರೆಡಿ ಮಾಡ್ಕೊ, ಹೋಗಿ ಟ್ರ್ಯಾಪ್ ಮಾಡಿಬಿಡೋಣ. ಏನೇ ಇದ್ರಿ ಏನಾದ್ರು ಇನ್ಫಾರ್ಮೇಶನ್ ಇದ್ರಿ ಹೇಳು. ಆಫೀಸಲ್ಲಿ ಇರ್ತೀನಿ, ಫೋನ್ ಮಾಡೋ, ನಾವು ಬಂದ್ಬಿಡ್ತೀನಿ ಆಟೋಮೆಟಿಕ್. ಓಕೆ ಸರ್, ನಾಳೆ ಟೀಮ್ ಜೊತೆ ಒಂದು ಕರ್ಕೊಂಡೋಗಿ ಹೋಗೋಣ, ಹಿಡಿಯೋಣ. ಹಾಂ, ಸರ್ ಇಲ್ಲೇ ಕಾಯ್ತಾ ನಿಂತಿದ್ದೀವಿ ಸರ್. ಇನ್ನು ಯಾರು ಬಂದಿಲ್ಲ ಇವನ ಹತ್ರ. ಸರ್ ಸರ್ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಅಲ್ಲಿ ಸರ್ಕಲ್ಲಿಗೆ ಬರ್ತಾ ಇದ್ದಾನೆ ಸರ್, ಬೇಗ ಹೋಗಿ ಸರ್ ಸರ್ಕಲ್.
ನೀನ